फिर भी हम आया था आपको बचाने के लिए मैडम। नहीं मैडम, अब बहुत बड़ी मुसीबत में है मैडम। लेकिन आपको बातचीत किया था ना, वो उसको बहुत गुस्सा आ गया था। मैं आपको हाथ को मांग कर बोल रहा हूँ मैडम, आपको पति से बहुत दूर रहो मैडम। ಅಂದ್ರೆ ಸೆಕ್ಯೂರಿಟಿ ಹೇಳಿದಲ್ಲ ನಿಜನಾ ಅಥವಾ ನಾವಿಬ್ರು ಚೆನ್ನಾಗಿರೋದು ನೋಡಕ್ಕಾಗದೆ ಅವನಿದರೆಲ್ಲ ಹೇಳಿದ್ನಾ? ಅಂದ್ರೆ ಅವನು ಯಾಕಿದ್ರೆಲ್ಲ ಹೇಳ್ತಾನೆ? ಇಷ್ಟು ದಿವಸ ನಾನು ಮನೇಲಿದ್ರು ಅವನು ಒಂದ್ಸತಿನೂ ನನ್ನ ಜೊತೆ ಮಾತಾಡ್ದವನಲ್ಲ, ಎಷ್ಟು ಸತಿ ಕರೆದು ತಿರುಗಿ ನೋಡ್ದವನಲ್ಲ. ಇವಾಗ ಇಷ್ಟೆಲ್ಲ ಹೇಳ್ತಿದ್ದಾನೆ ಅಂದ್ರೆ ಇವರು ನಿಜವಾಗ್ಲೂ ಅದೆಲ್ಲ ಮಾಡಿದಾರ? ಜಾನು, ಮನೇಲಿ ಟಿವಿ ಇದೆ, ಆದ್ರೆ ಕೇಬಲ್ ಕನೆಕ್ಷನ್ ಇಲ್ಲ, ಜನನೂ ಇಲ್ಲ, ಕಡೆ ಪಕ್ಷ ಮನೇಲಿ ಕೆಲಸ ಮಾಡೋಕ್ಕೂ ಏನೂ ಇಲ್ಲ. ಜಾನು, ನೀನು ನನ್ನ ನಂಬಣ. ನೀವು ಏನನ್ಕೊಂಡ್ರೆ ಸುಳ್ಳೋನಲ್ಲ. ಇವನು ಮಧ್ಯರಾತ್ರಿ ಎದ್ಬಿಟ್ಟು ಏನ್ ಮಾಡ್ತಿದ್ದು ಯಾಕೆ ಅವ್ರಿಗೆಲ್ಲ ಮಾಡ್ತಾರೆ? ಜಾನ್ಯವರೇ, ಯಾಕೆ ಇದನ್ನೆಲ್ಲ ಬದಲಿ ಮಾಡಿದ್ರಿ? ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರ್ಬೇಕಿತ್ತೋ ಅಲ್ಲೆಲ್ಲ ಇರ್ಬೇಕಿತ್ತು. ಪಾರ್ಟಿನಲ್ಲಿ ಎಲ್ಲರಿಗೂ ಬೇಜಾರಾಗತ್ತೆ ಅಂದ ತಕ್ಷಣ ಹಾಡ್ಬಿಟ್ರಿ. ಈಗ ನನಗೆ ಬೇಜಾರಾಗಲ್ವಾ? ನನಗೋಸ್ಕರ ಒಂದ್ಸಲಿ ಹಾಡಿ. ಕೈ ಬಿಡಿ. ಏನ್ ಮಾಡ್ಲಿ? ಇದನ್ನ ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಇದನ್ನ ಅವ್ರ ಹತ್ರ ಅಂತ ಕೇಳಕ್ಕಾಗಲ್ಲ. ಏನ್ ಮಾಡ್ಲಿ ನಾನು? ಮೇಡಮರೇ, ಮನೆಯವರೆಲ್ಲರೂ ಕ್ಯಾನ್ವಾಸ್ಗೆ ಹೋಯ್ತವ್ರೆ. ನಾನು ಹೋಗು ಅನ್ಕೊಂಡಿವ್ನಿ. ಹೋಗಿ, ಅದನ್ನು ನನಗೆ ಯಾಕೆ ಹೇಳ್ತಿದ್ದೀರಾ? ಅಲ್ಲ, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನೀವು ನನ್ನ ಜೊತೆ ಕ್ಯಾನ್ವಾಸಿಗೆ ಬರ್ಬೋದಾ? ಏನೋ ಏನು ಅಂದ್ಕೊಂಡಿದ್ದೀರಾ ನನ್ನನ್ನು? ನೀವು ನನಗೆ ತಾಳಿ ಕಟ್ಟಿರ್ಬೋದು, 4 ಜನರ ಮುಂದೆ ಹೇಳ್ಕೊಂಡಿರ್ಬೋದು. ಹಾಗಂತ ನಾನು ನಿಮ್ಮ ಜೊತೆ ಓಡಾಡಿದ್ರೆ ಜನರೇನಂತಾರೆ? ಏನು ಅನ್ಕೋತಾರೆ ಮೇಡಮರೇ? ಅಲ್ಲ, ನೀವು ಯಾಕೆ ಹಿಂಗೆ ಅನ್ಕೋತಿದ್ದೀರಾ? ನೋಡಿ, ನಿಮಗೆ ಇಷ್ಟ ಇದ್ದರೆ ನೀವು ಎಲ್ಲಿ ಬೇಕಾದರೂ ಹೋಗ್ಕೋಬೋದು. ನನ್ನನ್ನು ಮಾತ್ರ ಕರಿಬೇಡಿ. ನನಗೆ ಎಲ್ಲಿಗೂ ಬರೋಕ್ಕೆ ಇಷ್ಟ ಇಲ್ಲ. ನೀವೇನೇ ಹೇಳ್ಬೋದು, ಆದರೆ ಜಗತ್ತು ನಮ್ಮನ್ನು ಒಂಥರ ನೋಡುತ್ತೆ. ಅದು ನನಗಿಷ್ಟ ಆಗಲ್ಲ. ನೀವು ಹೋಗಿ. ನಿಮಗೆ ಬೇಜಾರಾಗೋದಾದರೆ ನೀವು ನನ್ನ ಜೊತೆಲಿ ಬರೋದು ಬೇಡ ಮೇಡಮರೇ. ಆದರೆ ನೀವು ಹಿಂಗೆಲ್ಲ ಏನು ಅನ್ಕೋಬೇಡಿ. ಎಲ್ಲ ಆದಮೇಲೆ ಅಂದ್ಕೊಳ್ಳೋದು ಏನಿದೆ? ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡಿ. ಸರಿ ಮೇಡಮರೇ, ನಾನು ಹೋಗಿ ಬರ್ತೀನಿ. ಏನ್ ಮೈಸೂರುಗಳೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಏನ್ ಸರ್ ಫುಲ್ಲು ಜೋಶಲ್ಲಿದ್ದೀರಿ ಇವತ್ತು? ಹೆಣ್ಮೇಲೆಲ್ಲ ಫುಲ್ ಜೋಶೆ.
ತಗೊಳ್ಳಿ 50,000 ಇದೆ. ಕೆಲಸವ್ರಿಗೆಲ್ಲ ಪೇಮೆಂಟ್ ಕೊಟ್ಬಿಡಿ. ನಮ್ಮ ಮನೆ ಕೆಲಸ ಪಟ 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 ಅಂತ ಆಗ್ಬಿಡ್ಬೇಕು. ಸರ್ ನೀವು ಆಗಾಗ ಹೈವೇ ರಸ್ತೆಯಲ್ಲಿ ಹಂಪಾಕ್ದಂಗೆ ಸ್ಲೋ ಮಾಡ್ತಿರ್ತೀರಾ. ಕೆಲ್ಸಗಾರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಏಯ್ ಕೊಟ್ಟಿಲ್ವೇನ್ರಿ? ತಗೊಳ್ರಿ, ಕೆಲಸವ್ರಿಗೆಲ್ಲ ಪೇಮೆಂಟ್ ಕೊಟ್ಬಿಡಿ. ಇನ್ನೊಂದು ಫ್ಲೋರ್ ಕಟ್ತಿದ್ದಂಗೆ ಬ್ಯಾಂಕಿಂದ ಲೋನ್ ಆಗುತ್ತೆ. ಆಮೇಲೆ ದುಡ್ಡು ಕೊಡ್ತೀನಿ. ಪಟ 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 ಅಂತ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು, ಆಯ್ತಾ? ಆದ್ರೂ ಇವತ್ತು ಫುಲ್ ಜೋಶಲ್ಲಿ ಇದ್ದೀರಲ್ಲ ಸರ್. ಏನ ಮೇಲೆಲ್ಲ ಫುಲ್ ಜೋಶ್ ಕಣ್ರಿ. ನಾವು ಖುಷಿಯಾಗಿದ್ರೆ ನೀವು ಖುಷಿ, ನೀವು ಖುಷಿಯಾಗಿದ್ರೆ ಕೆಲಸವ್ರು ಖುಷಿ. ಏನಂತೀರಾ? ಹೊಡಿಬೇಡಿ ಸರ್. ಫುಲ್ ಜಾಲಿ ಜಾಲಿ. ಸರ್ ನೆನ್ಸ್ಕೊಳ್ಳಿ 50,000 ಇದೆ. ಸರಿ ಸರ್, ಕಟ್ಟಿ ಮುಗಿಸ್ತೀನಿ ಬಿಡಿ. ಹಾ ಬೇಗ ಬಲ್ಲ. ಹಾ ಜವರೇಗೌಡ್ರಿಗೆ 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 ಧೀಮಂತ ನಾಯಕ ಜವರೇಗೌಡ್ರಿಗೆ ಜವರೇಗೌಡ್ರಿಗೆ ಹೊಸಿ ತಡ್ಕೊಳ್ಳ ನೋಡಿ. ನಿಮ್ಮಲ್ಲಿ ಒಂದೇ ಒಂದು ನಾನು ಮನವಿ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನೀವು ಯಾರು ನನಗೆ ಆರಾತುರಾಯಿ ಹಾಕ್ಬೇಡಿ. ಆರಾತುರಾಯಿ ಅಂದರೆ ನನಗೆ ಆಗಕ್ಕಿಲ್ಲ. ಹಾಕ್ಬಿಟ್ರೆ ನೀವು ಅದೇನೋ ಅಂತಾರಲ್ಲ, ಅಲರ್ಜಿ ಆಯ್ತದೆ. ದಯವಿಟ್ಟು ಆರಾತುರಾಯಿ ಹಾಕದೆ ನಿಮ್ಗಳೆಲ್ಲ ಓಟ್ನು ನನಗೆ ಹಾಕ್ಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಕಣ್ರವ. ನೋಡ್ರಮ್ಮ, ಈ ಸಾರಿ ನಿಮ್ಮ ಓಟು, ನಿಮ್ಮ ಮನೇಲಿರೋರು ಎಲ್ಲರೂ ಓಟು, ಈ ಏರಿಯಾದಲ್ಲಿರ್ತಕ್ಕಂಥ ಸುತ್ತಮುತ್ತಲರು ಓಟು, ಎಲ್ಲರೂ ನಿಮ್ಮ ಧೀಮಂತ ನಾಯಕ ಜವರೇಗೌಡ್ರಿಗೇನೆ ನಿಮ್ಮ ಓಟ್ ಹಾಕಬೇಕು. ನೋಡಿ, ನಿಮ್ಮ ಏರಿಯಾದಲ್ಲಿ ಕರೆಂಟ್ ಇಲ್ಲದೆ ನೀವು ಮನೇಲಿ ದೀಪ ಹಚ್ಕೊಂಡು ಎಷ್ಟು ಪಾಡ್ಪಟ್ಟಿದ್ದೀರಿ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತದೆ. ನಿಮ್ಮ ಮನೆಗೆಲ್ಲ ಕರೆಂಟ್ ಕೊಡಿಸ್ತರು ನಮ್ಮ ಅಪ್ಪಯ್ಯ. ದಯವಿಟ್ಟು ನಿಮ್ಮೆಲ್ಲರೂ ಓಟ್ನ ನಮ್ಮ ಅಪ್ಪಯ್ಯಂಗೆ ಹಾಕಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಕಣ್ರಪ್ಪ, ದಯವಿಟ್ಟು ಕಣ್ರಯ್ಯ, ನೀವೆಲ್ಲರೂ ನನಗೆ ಓಟ್ ಹಾಕಬೇಕು. ನನ್ನ ಪಾರ್ಟಿ ಗುರುತು ಚೇರ್ ಗುರುತು. ದಯವಿಟ್ಟು ಚೇರ್ ಗುರುತಿಗೆ ನಮ್ಮೆಲ್ಲರೂ ಓಟ್ ಹಾಕಿ. ಆಮೇಲೆ ನಾನು ಇಲ್ಲಿ ಗಂಟ ನಿಮ್ಗೆ ಏನೇನು ಮಾಡಿದ್ದೀನೋ ಅದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ನಂಬಿಕೆ ನನಗದೆ. ಆದ ಕಾರಣ ನಾವೆಲ್ಲರೂ ನಿಮ್ಮ ಕಡೆಯರ್ದು, ನಿಮ್ಮ ಮನೆಯರ್ದು, ನಿಮ್ಮ ಅಕ್ಕಪಕ್ಕದ ಮನೆಯರ್ದು ಎಲ್ಲರದು ಓಟ್ನು ನನಗೆ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕಣವ. ಆಮೇಲೆ ಗೆದ್ದ ಮೇಲೆ ನಮ್ಮ ಊರಿಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತದೆ. ಅದನ್ನು ನಾನು ಮಾಡ್ತೀನಿ. ದಯವಿಟ್ಟು ಮರೀದೆ ನನಗೆ ಓಟ್ ಹಾಕ್ಬಿಡ್ರಿ. ಸಿದ್ದೇಗೌಡರು ನಮಗೆಲ್ಲ ಹೇಳಿದ್ದಾರೆ. ನಾ ಮರ್ಬಿಡ್ತೀವ ಗೌಡ್ರೆ, ನಮ್ಮ ಓಟ್ ಏನಿದ್ರು ನಿಮ್ಗೆಯ. ಈ ರೋಡಲ್ಲಿ ಬೀದಿ ಲೈಟೇ ಇರಲಿಲ್ಲ, ಎಲ್ಲ ಮಾಡಿಸ್ಕೊಟ್ಟಿದ್ದು ನಮ್ಮ ಸಿದ್ದೇಗೌಡರು. ನಮ್ಮ ಓಟ್ ಏನಿದ್ರು ನಿಮಗೆ ಗೌಡ್ರೆ. ಲೇ ಮುರುಗೌಡ, ಆ ಬಡ್ಡಿ ಐದ ಇಲ್ಲಿ ತಕ ಬಂದ್ಬಿಟ್ಟು ನನ್ನ ಹೆಸರು ಬೆಳೆಸ್ತಾ ಇಲ್ಲ ಕಲ, ಅವನ ಹೆಸರು ಮಾಡ್ಕೊತಾವನಿ. ಯಾರೋ ಇದನ್ನೆಲ್ಲ ಹೇಳ್ಕೊಟ್ಟು ಮಾಡಿಸ್ತಾವ್ರ ಕಣ ಬಡ್ಡಿ ಐಕ್ಲುಗೆ. ಅಪ್ಪಯ್ಯ, ನಮ್ದು ಏನೇ ಇರಲಿ ಇವ್ರ ಮುಂದೆ ತೋರಿಸ್ಕೊಳ್ಳೋದು ಬೇಡ ಕಣಪ್ಪಯ್ಯ. ಸಿದ್ದೇಗೌಡರು ನಮ್ಮ ಏರಿಯಾ ಮಕ್ಕಳಿಗೆಲ್ಲ ಸ್ಕೂಲ್ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಏರಿಯಾದಲ್ಲಿ ಸ್ಲಮ್ಮವರೆಲ್ಲ ವಲಸೆ ಹೋಗ್ಬೇಕಿತ್ತು, ಅಂಥವ್ರಿಗೆ ಸೂರು ಕೊಟ್ಟಿದ್ದಾರೆ ನಮ್ಮ ಸಿದ್ದೇಗೌಡರು. ನಮ್ಮ ಓಟ್ ಏನಿದ್ರು ನಿಮಗೆ ಗೌಡ್ರೆ. ನಮ್ಮ ಸಿದ್ದೇಗೌಡರು ಯಾರು ಗೆಳಿದಾರೋ ಅವ್ರಿಗೆ ನಮ್ಮ ಓಟು. ಸಿದ್ದೇಗೌಡ್ರಿಗೆ ಜೈ, ಸಿದ್ದೇಗೌಡ್ರಿಗೆ ಸಿದ್ದೇಗೌಡ್ರಿಗೆ. ಸಾಕು ಸುಮ್ಕಿರಲ್ಲ. ನಾನು ಆಗ್ಲಿಂದ ನೋಡ್ತಾ ಇವನಿ ಅವನ ಹೆಸರು ಹೇಳ್ತಾ ಇದ್ದೀರಲ್ಲ. ಲೇ, ನಾನು ಕಳ್ಸಿದ್ದಕ್ಕೆಲ್ಲ ಅವ್ನು ಇಲ್ಲಿ ಬಂದು ಇದೆಲ್ಲ ಮಾಡ್ತಾ ಇರೋದು. ನಾನೇ ಇಲ್ಲ ಅಂದಮೇಲೆ ಅವನು ಇನ್ನೆಲ್ಲಿಂದ ಬತ್ತನಲ್ಲ ಲೇ. ನೋಡ್ರಲ್ಲ, ನಿಮ್ಗೆಲ್ಲರಿಗೂ ನನ್ನ ಮೇಲೆ ನಂಬಿಕೆ ಇದ್ದರೆ ನೀವೆಲ್ಲರೂ ನನಗೆ ಓಟ್ ಹಾಕಿ. ಸುಮ್ಕೆ ಅವನ ಹೆಸರು ಇವನ ಹೆಸರು ಹೇಳೋದು ನನಗೆ ಇಷ್ಟ ಆಗಕ್ಕಿಲ್ಲ.
ಹಾಂ ನಡ್ರಿ ಬಲ್ಲ ಬಲ್ಲ ಮಂಡಗೌಡ. ಈ ವಿಷಯನ ನಾನು ಯಾರ ಹತ್ರ ಅಂತ ಹೇಳ್ಕೊಳ್ಳಿ? ಇವ್ರ ಹತ್ರ ಅಂತೂ ಹೇಳ್ಕೊಳಕ್ಕಾಗಲ್ಲ. ನಾನೇನಾದ್ರೂ ಇವ್ರ ಹತ್ರ ಹೇಳ್ಕೊಂಡ್ರೆ ಅದು ಬೇರೆ ಥರನೇ ಸಮಸ್ಯೆ ಆಗುತ್ತೆ. ಆದರೆ ಹೇಳ್ಕೊಳ್ತಾ ಇರೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ಅಪ್ಪನ ಹತ್ರ ಹೇಳ್ಕೊಳ್ಳ? ಬೇಡ ಬೇಡ, ಮನೆಯಲ್ಲಿ ಇವಾಗಲೇ ಏನೇನೋ ಸಮಸ್ಯೆ ಆಗಿದೆ. ಅವ್ರಿಗೆ ಹೇಳ್ಕೊಂಡು ಅವ್ರಿನ್ನೂ ಗಾಬರಿ ಆಗ್ತಾರೆ. ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಯಾರ ಹತ್ರ ಹೇಳ್ಕೊಳ್ಳಿ? ಅಕ್ಕನ ಹತ್ರ ಹೇಳ್ಕೊಂಡ್ರೆ ಹೌದು, ಅವಳೇ ನನಗೇನಾದ್ರೂ ಸೊಲ್ಯೂಷನ್ ಕೊಡ್ತಾಳೆ. ಜಾನು. ಹಲೋ ಅಕ್ಕ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಕ್ಕ. ಬಾವ ಹೇಗಿದ್ದಾರೆ? ಚೆನ್ನಾಗಿದ್ರು. ಚೆನ್ನಾಗಿದ್ರು ಅಂದರೆ ಈಗೇನಾಯ್ತು? ಏನಿಲ್ಲ ಜಾನು, ಈಗಲೂ ಚೆನ್ನಾಗೇ ಇದ್ದಾರೆ. ಅಕ್ಕ, ನೀನು ಮಾತಾಡ್ತಿರೋದು ಕೇಳ್ತಿದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದೀಯ ಅನಿಸ್ತಿದೆ. ಏನಾಯ್ತು ಹೇಳ? ಏನಂತ ಹೇಳಲಿ ಜಾನು, ನನಗೆ ಮದುವೆ ಆಗೋಕ್ಕೂ ಮುಂಚೆ ಸಿದ್ದು ಅವರು ಚೆನ್ನಾಗೇ ಇದ್ರು. ಮನೆಯವ್ರಿಗೆಲ್ರಿಗೂ ಸಿದ್ದು ಅವ್ರಂದ್ರೆ ಪ್ರಾಣ. ಆದರೆ ಈಗ ಅವ್ರ ಮುಖ ನೋಡೋಕ್ಕೂ ಯಾರಿಗೂ ಇಷ್ಟ ಆಗ್ತಿಲ್ಲ. ಅವ್ರನ್ನ ಮಾತಾಡಿಸ್ತಾನೂ ಇಲ್ಲ, ಅವ್ರ ಮಾತನ್ನು ಕೇಳ್ತಿಲ್ಲ. ಈಗಲೂ ಕೂಡ ಎಲ್ಲರೂ ಕ್ಯಾಂಪೇನಿಂಗಿಗೆ ಹೊರಟರು, ಒಬ್ಬರು ಇವ್ರನ್ನ ಕರೀಲಿಲ್ಲ. ನನಗೆ ಯಾಕೋ ಇದೆಲ್ಲ ನನ್ನಿಂದಾನೇ ಆಗ್ತಿದೆ ಅನಿಸ್ತಿದೆ ಜಾನು. ನಾನು ಈ ಮನೆಗೆ ಬರದೇ ಹೋಗಿದ್ದಿದ್ರೆ ಎಲ್ಲರೂ ಚೆನ್ನಾಗಿರ್ತಿದ್ರು. ಛೇ, ನನ್ನ ಕಾಲ್ ಗುಣನೇ ಸರಿಯಿಲ್ಲ. ಅಕ್ಕನೇ ಇಷ್ಟು ಕಷ್ಟದಲ್ಲಿರುವಾಗ ನನ್ನ ಕಷ್ಟ ಹೇಗೆ ಹೇಳ್ಕೊಳ್ಳಿ ಅವಳ ಹತ್ರ? ಬೇಡ, ನನ್ನ ಬಗ್ಗೆ ಏನು ಹೇಳ್ಕೊಳೋದು ಬೇಡ. ಯಾಕೆ ಜಾನು ಸುಮ್ಮನೆ ಆಗ್ಬಿಟ್ಟೆ? ನನ್ನ ಕಷ್ಟ ಕೇಳಿಸ್ಕೊಳಕ್ ನಿಂಗೆ ಆಗ್ತಿಲ್ವಾ? ಯಾಕ? ಹಾಗೆಲ್ಲ ಏನೂ ಇಲ್ಲ. ನೋಡು, ನೀನು ಜಾಸ್ತಿ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಬೆಳಕು ಕೊಡೋ ಸೂರ್ಯನು ಕೆಲವೊಂದ್ಸತಿ ಮಂಕಾಗ್ಬಿಡ್ತಾನಂತೆ. ಹಾಗಂತ ಅವ್ನು ಮತ್ತೆ ಬೆಳಕು ಕೊಡೋದೇ ಇಲ್ವಾ? ಹಾಗೇನೆ ನಿನ್ನ ಜೀವನದಲ್ಲೂ ಹೊಸ ಬೆಳಕನ್ನೋದು ಬರುತ್ತೆ. ಇವಾಗ ಒಪ್ಕೊಳ್ತಾ ಇರ್ಬೋದು ನಿನ್ನನ್ನು, ಆದರೆ ಮುಂದೊಂದು ದಿನ ನಿನ್ನನ್ನು ಒಪ್ಕೊಂಡೇ ಒಪ್ಕೋತಾರೆ. ಯೋಚನೆ ಮಾಡಬೇಡ. ನಿನಗ ನಂಬಿಕೆ ಇರಬಹುದು ಜಾನು, ಆದರೆ ನನಗ ನಂಬಿಕೆ ಇಲ್ಲ. ಇನ್ನೂ ನನ್ನಿಂದ ಈ ಮನೇಲಿ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ. ಅಯ್ಯೋ ನೋಡು, ನೀನೇನೋ ಹೇಳಬೇಕು ಅಂತ ನನಗೆ ಫೋನ್ ಮಾಡಿದೆ. ನಾನಿಲ್ಲಿ ನನ್ನ ವಿಷಯನೇ ಮಾತಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ಸಾರಿ ಕಣೆ, ಹೇಳು, ಏನು ವಿಷಯ? ಏನಿಲ್ಲ ಅಕ್ಕ, ನೀನು ನೆನಪಾದೆ, ಅದಕ್ಕೆ ಮಾತಾಡಬೇಕು ಅನಿಸ್ತು ಫೋನ್ ಮಾಡಿದೆ ಅಷ್ಟೆ. ಹೌದಾ? ಜಯಂತ್ ಅವ್ರು ಹೇಗಿದ್ದಾರೆ? नहीं मैडम, अब बहुत बड़ी मुसीबत में है मैडम, वो भी आपका पति का वजह से। ನೀನು ಹುಷಾರಾಗಿದೆಯಾ ತಾನೇ? ಹಾಂ ಅಕ್ಕ, ನಾನು ಹುಷಾರಾಗಿದ್ದೀನಿ, ಅವರು ಚೆನ್ನಾಗಿದ್ದಾರೆ. ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ, ಸರಿನಾ? ಹ್ಞೂ. ಅಕ್ಕನ ಹತ್ರನೂ ಹೇಳ್ಕೊಳಕ್ಕಾಗಲಿಲ್ಲ. ಏನು ಮಾಡಲಿ ನಾನು?
ಏನ್ ಲಕ್ಷ್ಮಕ್ಕ ಕ್ಯಾನ್ವಸ್ ಮಾಡಕ್ ಬಂದಿದ್ದೀರಾ ನೀವುನು? ನೀವೇನು ಕ್ಯಾನ್ವಸ್ ಮಾಡೋದ್ ಬೇಡ ಲಕ್ಷ್ಮಕ್ಕ, ಎಲ್ಲ ಒಟ್ಟು ನಿಮ್ ಬೀಗರಿಗೆ. ವಾ ನಿನ್ನ ಹತ್ರ ಮಾತಾಡ್ಬೇಕು, ಪಕ್ಕಕ್ಕೆ ಬತ್ತೀಯಾ? ಬೀಗ್ರೆ, ಅಲ್ಲ ಏನ್ ಅನ್ಕೊಂಡಿದ್ದೀರ ನೀವೆಲ್ಲ ಅಂತ? ನಿನ್ನ ಮಗ ಬಂದ ನನ್ನ ಮಗಳ ಜೀವನ ಹಾಳು ಮಾಡ್ದ, ನಿನ್ನ ಮಗಳು ಬಂದ ನನ್ನ ಮಗನ ಜೀವನ ಹಾಳು ಮಾಡೋದ್ರ ಜೊತೆಗೆ ನಮ್ಮ ಮನೇನೆ ಗುಡ್ಸ್ ಕುಂಡಾಟ ಮಾಡಾಕ್ಬಿಟ್ರು. ಈಗ ನನ್ನ ಕನ್ಸೆಲ್ಲ ನೂರು ಮಾಡ್ಬೇಕು ಅಂತ ಕಾಯ್ತಾ ಇದ್ದೀರಾ ನೀವು? ನನ್ನ ಮಗಳ ಮದುವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತಿದ್ದೆ, ಅವಳನ್ನ ಗಿಣಿ ತರ ಸಾಕಿದೆ. ನಿನ್ನ ಮಗ ಬಂದ ಅದಕ್ಕೆ ಕಲ್ಲಾಕ್ದ. ಇನ್ನು ನಿನ್ನ ಮಗಳು ಅವಳನ್ನ ಎತ್ಕಟ್ಬಿಟ್ರಿ ನೀವು. ದೊಡ್ಡ ಮನೆಯವ್ರ ಮಕ್ಕಳನ್ನೆಲ್ಲ ಬುಟ್ಟಿಗೆ ಹಾಕೊಂಡು ಅದನ್ನು ಎಕ್ಕುಟ್ಟಿಸ್ಬಿಟ್ರಿ. ಏನು ಏನು ಅಂತ ನೀವೆಲ್ಲ ಸೇರ್ಕೊಂಡು ನಮ್ಮ ಮನೇನ ಗುಡ್ಸು ಗುಂಡಾಂತರ ಮಾಡ್ಬೇಕು ಅಂತ ಕಾಯ್ತಾ ಇರಂಗದೆ. ಇದೇನಮ್ಮ ನೀವು ಮಕ್ಳಿಗೆ ಬುದ್ಧಿ ಕಲ್ಸಿರೋದು? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಕ್ಕಳು ಮಾಡ್ಬಿಡೋದೆಲ್ಲ ಮುಖ್ಯ. ಅವ್ರಿಗೆ ಸಂಸ್ಕಾರ ಕಲಿಸ್ಬೇಕು. ನಿಮ್ಗೆ ಸಂಸ್ಕಾರ ಗೊತ್ತಿಲ್ಲ ಅಂದಮೇಲೆ ನೀವಿನ್ನೇ ನಾವು ಕಲಿಸೋದು? ಯೋಚನೆ ಮಾಡಬೇಕು, ನಮ್ಮ ಯೋಗ್ಯತೆ ಏನು, ಅವ್ರ ಅಂತಸ್ತೇನು ಅಂತ. ನೆಮ್ಮದಿ ಆಗಿದ್ವಲ್ಲಮ್ಮ. ನೋಡು, ನಿನ್ನ ಮಗಳು ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಸಂಸಾರನ ಹಾಳು ಮಾಡಾಕ್ಬಿಟ್ಟವಳೆ. ನನ್ನ ಲೈಫಲ್ಲಿ ಅದನ್ನೆಲ್ಲ ಮರೆಯಲ್ಲ ನಾನು. ನಾವೇನು ಮಾಡಿದ್ವಿ ಅಂತ ನಮ್ಮ ಮನೆ ಈ ಥರ ಹಾಳು ಮಾಡ್ತಾ ಇದ್ದೀರಾ ನೀವು? ಮೇಡಮ್ಮ, ಇನ್ಯಾವತ್ತೂ ನೀವು ನಮಗೆ ಮಕ್ಕ ತೋರಿಸ್ಬಾರ್ದು. ಅದೇ ಮಕ್ಕಳೇ ಕಚ್ಚರಿಕೆ. ಈ ರೋಡಲ್ಲಿ ಬೀದಿ ಲೈಟೇ ಇರಲಿಲ್ಲ, ಎಲ್ಲ ಮಾಡಿಸ್ಕೊಟ್ಟಿದ್ದು ನಮ್ಮ ಸಿದ್ದೇಗೌಡರು. ನಮ್ಮ ಓಟ್ ಏನಿದ್ರು ನಿಮ್ಗೆ ಗೌಡ್ರೆ. ಈ ಏರಿಯಾದಲ್ಲಿ ಸ್ಲಮ್ಮವರೆಲ್ಲ ವಲಸೆ ಹೋಗ್ಬೇಕಿತ್ತು, ಅಂಥವ್ರಿಗೆ ಸೂರು ಕೊಟ್ಟಿದ್ದಾರೆ ನಮ್ಮ ಸಿದ್ದೇಗೌಡರು. ನಮ್ಮ ಓಟ್ ಏನಿದ್ರು ನಿಮ್ಗೆ ಗೌಡ್ರೆ. ಅಪ್ಪಯ್ಯ, ಜನಗಳು ತಾವೆಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಎಲೆಕ್ಷನ್ ಬೇರೆ ಹತ್ರ ಬರ್ತದೆ. ಇಂಥ ಟೈಮಲ್ಲಿ ಹಿಂಗೆಲ್ಲ ಆಡೋದು ಸರಿಯೇ? ನೀವೇ ಹೇಳಿ. ನಾವು ಅವ್ರతో ಓಟ್ ಕೇಳಕ್ ಹೋಗಿದ್ದೀವಿ ಅಂದಮೇಲೆ ಅವ್ರ ತಾವು ಎಷ್ಟು ಸಮಾಧಾನವಾಗಿ ಮಾತಾಡ್ತೀವೋ ಅಷ್ಟು ಅವ್ರ ಮನಸ್ಸನ್ನ ಗೆಲ್ಬಹುದು. ಇಲ್ಲಾಂದ್ರೆ ತೊಂದರೆ ಆಗೋಯ್ತದೆ. ಹೊಸ ಅಮಿಕಂಡು ನಿಂತ್ಕೊಳ್ಳ. ನಾನು ನಿನ್ನ ಹತ್ರ ರಾಜಕೀಯ ಮಾಡೋದು ಕಲ್ತ್ಕೋಬೇಕಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ನಾನು ಕಳ ನಿಮ್ಮಪ್ಪ, ನೀವು ನನಗೆ ಅಪ್ಪ ಆಗಕ್ಕೆ ಬರಬೇಡಿ. ನನಗೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತದೆ. ನಿಮ್ಮ ಹತ್ರ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. ನೋಡ್ಲಾ ಮರ್ಗೌಡ, ನೀನೇನಾದ್ರೂ ಅವನ ಪರವಾಗಿ ವಹಿಸ್ಕೊಂಡು ಮಾತಾಡಕ್ ಬಂದ್ರೆ ನಿನ್ನೂ ಅವನ ಮಡಗಂಗೆ ದೂರ ಮಾಡ್ಬಿಡ್ತೀನಿ ಆಟಯ್ಯ. ಇಲ್ಲಿ ನಾನು ಹೇಳಿದ್ದೆ ಆಗ್ಬೇಕು, ನಾನು ಹೇಳ್ದಂಗೆ ನಡಿಬೇಕು. ಈ ಜವರೇಗೌಡನ ಹತ್ರ ಯಾರೇ ಆದ್ರೂ ಆಟಯ್ಯ. ದಣ್ಯಾರ, ಇಲ್ಲಿ ನಾವು ಜಗಳ ಮಾಡ್ಕೊಂಡು ನಿಂತ್ರೆ ಏನೂ ಪ್ರಯೋಜನ ಇಲ್ರಿ. ಆಗಿದ್ದು ಆಗಿ ಹೋಗೈತಿ, ಮುಂದೆ ಏನಾಗೈತಿ ಅದನ್ನ ನೋಡು ನಡ್ರಿ ದಣ್ಯಾರ. ಆಗ್ಲಿ ಅಪ್ಪಯ್ಯ, ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಆಗ್ಲಿ. ಸರಿ, ಏನ್ ಕೆಲಸ ಆಯ್ತು ನೋಡ್ಕೊಂಡು ನಡ್ರಿ. ನಡ್ರಿ ನೀವು. ನನಗೆ ಬುದ್ಧಿವಾದ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ಮೊದ್ಲೇ ನನ್ನ ತಲೆ ಕೆಟ್ಟ ಕೆರೆ ಹಿಡಿದೋಗದೆ. ಈ ದಿವಸ ಹೆಂಡತಿ ಸರಿಗಿಟ್ಕೊಂಡು ಓಡಾಡ್ತಿದ್ದ, ಈಗ ರಾಜಕೀಯ ಮಾಡಕ್ ಬಂದ್ಬಿಟ್ಟ ಅವನಿಲ್ಲಿ. ಹತ್ತರಿಕೆ ಏನ್ ಕರ್ಮನಪ್ಪ ನಮ್ದು.